ಅವಾಗ ಆ್ಯಕ್ಚುಲಿ ಫುಲ್ ಕೋವಿಡ್ ಟೈಮು, ಇಲ್ಲೂ ಸಿನಿಮಾ ಆ್ಯಕ್ಟಿವಿಟೀಸ್ ಏನೂ ನಡೀತಾ ಇಲ್ಲ. ಕೋವಿಡ್ ಟೈಮ್ ಅಲ್ವಾ, ಸೊ ಅವಾಗ ನಮ್ಮ ಫ್ರೆಂಡ್ದೇ ಒಂದು ಕ್ಯಾಮ್ರಾ ಇಸ್ಕೊಂಡು ಮೊದಲನೇ ವಿಡಿಯೋ ಅಂತ ಶುರು ಮಾಡಿದ್ದು. ಫಸ್ಟ್ ವಿಡಿಯೋ ಅದೇ ಜುಲೈ 31ಗೆ ಹಾಕಿದ್ದು ಮೊದಲನೇ ವಿಡಿಯೋನ. ಆ ವಿಡಿಯೋ ಬಂದು ಏನು ಫೇಸ್ ಕ್ಯಾಮ್ ವಿಡಿಯೋ ಮಾಡಿದ್ದು. ಸ್ಟಾರ್ಟಿಂಗು ನಮ್ಮ ಮನೆಯಲ್ಲೇ ಈ ಥರದ ಗೋಡೆಯಲ್ಲಿ ಫುಲ್ಲು ಗೋಡೆ ಹಿಂದ್ಗಡೆ ಒಂದು ರೂಮಲ್ಲಿ ಪೋಸ್ಟರ್ಗಳು ಹಚ್ಚಿದ್ದು, ಸಿನಿಮಾ ಪೋಸ್ಟರ್ಗಳು ಪೇಪರಲ್ಲಿ ಬರುತ್ತಲ್ಲ, ಆ ಸಿನಿಮಾ ಪೋಸ್ಟರ್ಗಳೆಲ್ಲ ಹಚ್ಚಿ ಶುರು ಮಾಡಿದ್ದು. ಫಸ್ಟ್ ವಿಡಿಯೋ ಸ್ಟಾರ್ಟಿಂಗು ಅಂದರೆ ಸಬ್ಸ್ಕ್ರೈಬರ್ಸ್ ಆಗೋದು ತುಂಬ ಕಷ್ಟ. ಸ್ಟಾರ್ಟಿಂಗಲ್ಲಿ ಓನ್ ಕಂಟೆಂಟ್ ಹಾಕಿ ಎಲ್ಲ ಮಾಡ್ತೀವಿ ಅಂತಂದರೆ ಅವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಇದು ಮನೆ ಮುಂದೆ ಯಾರು ನಮ್ಮ ಅಕ್ಕಪಕ್ಕದ ಮನೆ ಹುಡುಗರು ಅವರು ಇವರು ಹೋದ್ರೆ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಅವರೇನೆ. ಫಸ್ಟ್ ಡೇ ಫಸ್ಟ್ ಶೋ ಅಂತಲೇ ಹೆಸರು ಹಾಕಿಟ್ರಿ. ಅದು ನನಗೆ ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಅಂತ ಎಷ್ಟು ಒಳ್ಳೆ ಹೆಸರು ಅಂತಂದರೆ ಅದು ನಂಗೆ ಬರ್ತಾ ಗೊತ್ತಾಯಿತು ಎಂಥ ಒಳ್ಳೆ ಹೆಸರು ಅದಾಯಿತು ಅನ್ನೋ ಥರ. ಮೋಸ್ಟ್ ಕಾಂಪಿಟೇಷನ್ ಯಾವುದು ಅಂತಂದರೆ ಯಾವ ಫೀಲ್ಡು ಇಲ್ಲ, ಮೀಡಿಯಾ ಫೀಲ್ಡೇ ಅದು. ಒಂದು ಸೆಕೆಂಡೂ ನೀನು ಮಿಸ್ ಮಾಡೋಂಗಿಲ್ಲ, ಒಂದು ನಿಮಿಷನೂ ಮಿಸ್ ಮಾಡೋಂಗಿಲ್ಲ. ನೀನು ಯಾವುದೋ ಒಂದು ಅಪ್ಡೇಟ್ಸ್ ಬಂದಿರುತ್ತೆ, ಒಂದು ನಿಮಿಷ ಹಾಕೋದು ನೀನು ಮಿಸ್ ಮಾಡಿದ್ರೆ ಅಲ್ಲಿ ಯಾರೋ ಬೇರೆ ಚಾನಲ್ ಅವ್ರು ಹಾಕಿರ್ತಾರೆ. ಎರಡನೇದು ಸಿಲ್ವರ್ ಪ್ಲೇ ಬಟನ್ನು ನಮ್ಮಮ್ಮ ಮತ್ತು ನಮ್ಮ ವೈಫು ಅವರಿಬ್ಬರು ಕುತ್ಕೊಂಡು ಇಲ್ಲೇ ಓಪನ್ ಮಾಡಿದ್ರು. ಮೂರನೇದು ನಂಗೆ ಅವರಿಬ್ರು ಅಂದರೆ ತುಂಬ ಇಷ್ಟ, ಶಿವಣ್ಣ ಮತ್ತು ಉಪೇಂದ್ರ ಅವರು. ಅವರಿಬ್ಬರು ಒಬ್ರು ಮಾಡ್ಬೇಕಂತ ಆಸೆ. ಅನ್ಬಾಕ್ಸಿಂಗ್ ಮಾಡೋಣ, ಈ ವಿಡಿಯೋ ನೋಡ್ತಾ ಇದ್ರೆ ಬೇಗ ಮಾಡಿಕೊಡಿ ಅಂತ ಇಲ್ಲೇ ಕೇಳ್ಬಿಡ್ತೀವಿ. ಇವಾಗಲೂ ಯೂಟ್ಯೂಬ್ ಮಾಡೋರ್ಗಾಗ್ಲಿ ಏನೇ ಮಾಡೋರ್ಗಾಗ್ಲಿ ಅಂದರೆ ಸ್ಟಾರ್ಟಿಂಗೇನೆ ಇನ್ವೆಸ್ಟ್ ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ರೆವಿನ್ಯೂ ಬರುತ್ತಾ ಬರಲ್ವಾ ಏನೂ ಗೊತ್ತಿರಲ್ಲ. ಆ್ಯಕ್ಚುಲಿ ಇದ್ರಲ್ಲಿ ಮಾಡ್ತಾ ಹೋಗ್ಬೇಕು, ದುಡ್ಡು ಬಂದಿದ್ದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಅದಕ್ಕೆ ಹಾಕಿ ಮಾಡ್ತಾ ಹೋದ್ರೆ ತುಂಬ ಒಳ್ಳೇದಾಗುತ್ತೆ. ಇದೇ ಖುಷಿಗೆ ಗೋಲ್ಡನ್ ಬಟನ್ ಅನ್ವಿಲ್ ಮಾಡಿ. ಅದೇ ಇದು ಹಿಂಗೆ ಇಟ್ಟಿದ್ದೀನಿ, ಇದು ಹಿಂಗೆ ಇರಲಿ. ಅಂದರೆ ನನಗೆ ಯಾರ ಹತ್ರನಾದ್ರು ಓಪನ್ ಮಾಡಿಸ್ಬೇಕಂತ ತುಂಬ ಆಸೆ ಇದೆ. ನಂಗೆ ಶಿವಣ್ಣ ಅಂದರೆ ತುಂಬ ಇಷ್ಟ, ಉಪೇಂದ್ರ ಅವರು ಅಂದರೆ ತುಂಬ ಇಷ್ಟ. ಅವ್ರಿಬ್ರು ಕೈಯಲ್ಲಿ ಓಪನ್ ಮಾಡಿಸ್ಬೇಕಂತ 6 ತಿಂಗಳು ಹಿಂಗೆ ಇಟ್ಟಿದ್ದೀನಿ. ಅಂದ್ರೆ ಬಂದು 6 ತಿಂಗಳಾಗಿದೆ, ಬಂದು 6 ತಿಂಗಳ ಮೇಲೆ ಆಗಿದೆ, ಹಂಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಗೋಲ್ಡನ್ ಬಟನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಓಪನ್ ಮಾಡಿದ್ದು ಅಂತ ಹೇಳಿದ್ರು. ಸಾರಿ, ಸಿಲ್ವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಓಪನ್ ಮಾಡಿದ್ದು. ಎರಡನೇದು ಸಿಲ್ವರ್ ಪ್ಲೇ ಬಟನ್ನು ನಮ್ಮಮ್ಮ ಮತ್ತು ನಮ್ಮ ವೈಫು ಅವರಿಬ್ಬರು ಕುತ್ಕೊಂಡು ಇಲ್ಲೇ ಓಪನ್ ಮಾಡಿದ್ರು. ಮೂರನೇದು ನಂಗೆ ಅವರಿಬ್ರು ಅಂದರೆ ತುಂಬ ಇಷ್ಟ, ಶಿವಣ್ಣ ಮತ್ತು ಉಪೇಂದ್ರ ಅವರು. ಅವರಿಬ್ಬರು ಒಬ್ರು ಮಾಡ್ಬೇಕಂತ ಆಸೆ. ಟ್ರೈ ಮಾಡಿಲ್ಲ, ನಾನು ಜಾಸ್ತಿ ಟ್ರೈ ಮಾಡಿದ್ರೆ ಆಗ್ಬಿಡುತ್ತೆ ಒಂದು ಸ್ವಲ್ಪ ದಿನದಲ್ಲೇ. ಇದೇ ನಮ್ಮ ಕೆಲಸಗಳ ನಡುವೆ ಟ್ರೈ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಅದೇ 5 years ಒಳಗಡೆ ಅದಾಗಬೇಕು. ಆ್ಯಕ್ಚುಲಿ ಅದು ತುಂಬ ಆಸೆ. ಅವ್ರ ಹತ್ರನೇ ಅನ್ಬಾಕ್ಸಿಂಗ್ ಮಾಡೋಣ, ಈ ವಿಡಿಯೋ ನೋಡ್ತಾ ಇದ್ರೆ ಬೇಗ ಮಾಡಿಕೊಡಿ ಅಂತ ಇಲ್ಲೇ ಕೇಳ್ಬಿಡ್ತೀನಿ. ನೀವೇನ್ ಕೇಳಿದ, ಒಂದು ಫೋನ್ ಮಾಡಿದ್ರೆ ಸಾಕು, ಬನ್ನಿ ಮನೆ ಹತ್ರನೇ ಅಂತ ಶಿವಣ್ಣ ಅವರು ಕರೀತಾರೆ. ಅದೇ ಟ್ರೈ ಮಾಡೋಣ, ನೋಡೋಣ ಆದಷ್ಟು ಬೇಗ ಆಗ್ಲಿ ಅಂತ ನಾನು ಇದು ಮಾಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಅಂತಲೇ ಹೆಸರು ಹಾಕಿಟ್ರಿ. ಅದು ನನಗೆ ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಅಂತ ಎಷ್ಟು ಒಳ್ಳೆ ಹೆಸರು ಅಂತಂದರೆ ಅದು ನಂಗೆ ಬರ್ತಾ ಗೊತ್ತಾಯಿತು ಎಂಥ ಒಳ್ಳೆ ಹೆಸರು ಅದಾಯಿತು ಅನ್ನೋ ಥರ. ಅನ್ಕೊಂಡಿರಲಿಲ್ಲ ಈ ಥರದ ಹೆಸರು ಇಡಬೇಕು ಹಂಗೆ ಅಂತ. ಅದು ಯಾವ ಥಾಟ್ ಬಂತೋ ಏನೋ ಗೊತ್ತಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಅಂತ ಇಡೋಣ ಅಂತೇಳಿ ಇಮಿಡಿಯೇಟಾಗಿ ಅದು ಹಂಗೆ ಆಯಿತು. ಅದು ಆ್ಯಕ್ಚುಲಿ ತುಂಬ ಜನ ಇಂಡಸ್ಟ್ರಿಯವರು ಹೇಳಿದ್ದಾರೆ, ದೊಡ್ಡ ಸ್ಟಾರ್ಸಿಂದ ಹಿಡಿದು ತುಂಬ ಜನ ಹೇಳಿದ್ದಾರೆ ಒಳ್ಳೆ ಹೆಸರು ಇದು ಆ್ಯಕ್ಚುಲಿ ಅಂತ. ಅಂದರೆ ನೀವು 1 ವರ್ಷ 2 ವರ್ಷ 3 ವರ್ಷ ಸಿನಿಮಾ ಮಾಡಿದ್ರು ಕಾಯೋದು ಅದೊಂದು ದಿನಕ್ಕೆ. ಫಸ್ಟ್ ಡೇ ಫಸ್ಟ್ ಶೋಗೆ ಎಲ್ಲರೂ ಕಾಯೋದು. ಆ ದಿನನೇ ಆ ಶೋನೇ ಒಬ್ಬ ಸ್ಟಾರ್ ಹುಟ್ಟೋದು. ಆ ದಿನಕ್ಕೋಸ್ಕರನೇ ಎಲ್ಲ ಕಾಯೋದು. ಅಲ್ಲೇ ರಿಸಲ್ಟ್ ಗೊತ್ತಾಗೋದು ನೀನು ಪಾಸ್ ಆಫ್ ಫೇಲ್ ಅಂತ. ಸೊ ಆ ಥರದ್ದೊಂದು ಹೆಸರಿಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಓಕೆ, ಯೂಟ್ಯೂಬ್ಗೆ ಸ್ಟಾರ್ಟಿಂಗ್ ಹೇಗೆ ವಿಡಿಯೋ ಮಾಡ್ತಾ ಇದ್ರಿ? ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಏನೆಲ್ಲ ಪರ್ಚೇಸ್ ಮಾಡಿದ್ರಿ? 0 ಇನ್ವೆಸ್ಟ್ಮೆಂಟ್. ಕ್ಯಾಮ್ರಾ ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ರಿದ್ರು, ನಮ್ಮ ಶಿವಮೊಗ್ಗದಲ್ಲೇ ಫ್ರೆಂಡ್ ಇದ್ರು. ಅವಾಗ ಆ್ಯಕ್ಚುಲಿ ಫುಲ್ ಕೋವಿಡ್ ಟೈಮು, ಇಲ್ಲೂ ಸಿನಿಮಾ ಆ್ಯಕ್ಟಿವಿಟೀಸ್ ಏನೂ ನಡೀತಾ ಇಲ್ಲ. ಕೋವಿಡ್ ಟೈಮ್ ಅಲ್ವಾ, ಸೊ ಅವಾಗ ನಮ್ಮ ಫ್ರೆಂಡ್ದೇ ಒಂದು ಕ್ಯಾಮ್ರಾ ಇಸ್ಕೊಂಡು ಮೊದಲನೇ ವಿಡಿಯೋ ಅಂತ ಶುರು ಮಾಡಿದ್ದು. ಫಸ್ಟ್ ವಿಡಿಯೋ ಅದೇ ಜುಲೈ 31ಗೆ ಹಾಕಿದ್ದು ಮೊದಲನೇ ವಿಡಿಯೋನ. ಆ ವಿಡಿಯೋ ಬಂದು ಏನು ಫೇಸ್ ಕ್ಯಾಮ್ ವಿಡಿಯೋ ಮಾಡಿದ್ದು. ಸ್ಟಾರ್ಟಿಂಗು ನಮ್ಮ ಮನೆಯಲ್ಲೇ ಈ ಥರದ ಗೋಡೆಯಲ್ಲಿ ಫುಲ್ಲು ಗೋಡೆ ಹಿಂದ್ಗಡೆ ಒಂದು ರೂಮಲ್ಲಿ ಪೋಸ್ಟರ್ಗಳು ಹಚ್ಚಿದ್ದು, ಸಿನಿಮಾ ಪೋಸ್ಟರ್ಗಳು ಪೇಪರಲ್ಲಿ ಬರುತ್ತಲ್ಲ, ಆ ಸಿನಿಮಾ ಪೋಸ್ಟರ್ಗಳೆಲ್ಲ ಹಚ್ಚಿ ಶುರು ಮಾಡಿದ್ದು. ಫಸ್ಟ್ ವಿಡಿಯೋ ಅಂದರೆ ಟೀಸರ್ ಮತ್ತು ಟ್ರೈಲರ್ ಅದ್ರದ್ದು ಇಲ್ಲ ಡಿಫ್ರೆನ್ಸ್ ಏನು ಅಂತ ಇದುವರೆಗೂ ಗೊತ್ತಿಲ್ಲ. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದು ಸಿನಿಮಾ ಟ್ರೈಲರ್ ಬಿಡ್ತಾರೆ, ಟೀಸರ್ ಬಿಡ್ತಾರೆ. ಟೀಸರ್ ಅಂದ್ರೆ ಏನು, ಟ್ರೈಲರ್ ಅಂದ್ರೆ ಏನು, ಅದೆಷ್ಟು ನಿಮಿಷ ಇರುತ್ತೆ, ಇದೆಷ್ಟು ನಿಮಿಷ ಇರುತ್ತೆ, ಇಡೀ ಪ್ರಪಂಚದಲ್ಲಿ ಬಂದಿರೋ ಫಸ್ಟ್ ಟ್ರೈಲರ್ ಯಾವುದು, ಇಡೀ ಪ್ರಪಂಚದಲ್ಲಿ ಬಂದಿರೋ ಫಸ್ಟ್ ಟೀಸರ್ ಯಾವುದು, ಈ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತೇಳಿ ಒಂದು 1 ನಿಮಿಷದ 2 ನಿಮಿಷದ ಒಂದು ವಿಡಿಯೋ ಮಾಡಿದ್ದೆ. ಫಸ್ಟ್ ವಿಡಿಯೋ ಅದೇ. ಓಕೆ, ಅಂದ್ರೆ ಫೇಸ್ ಎಲ್ಲ ಕಾಣಿಸ್ತಾ ಇತ್ತು? ಫೇಸ್ ಕ್ಯಾಮೆರಾ ಏನು ವಾಯ್ಸ್ ಓವರ್ ಏನು ಇಲ್ಲ ಇಲ್ಲ ಇಲ್ಲ. ಓಕೆ, ಫಸ್ಟ್ ಆಕ್ಚುಲಿ ಮೈಕೇ ಇಲ್ಲ ನಂಗೆ ಏನೋ ಮೈಕ್ ಹಾಕ್ದಲ್ಲೇ ಮಾಡಿದ್ದೆ ಆಕ್ಚುಲಿ ಆ ವಿಡಿಯೋನ. ಸ್ಟಾರ್ಟಿಂಗ್ ಮೊದಲನೇ ವಿಡಿಯೋನ ಯಾವ್ದ್ರಲ್ಲಿ ರೆಕಾರ್ಡಿಂಗ್ ಮಾಡಿದ್ರಿ? ಕ್ಯಾಮ್ರಾದಲ್ಲೇ. ನಮ್ಮ ಫ್ರೆಂಡ್ ಕೆನಾನ್ ಒಂದು ಕ್ಯಾಮ್ರಾ ಇತ್ತು, ನಾರ್ಮಲ್ ಕ್ಯಾಮ್ರಾ ಅಷ್ಟೇ. ಅವನು ಫ್ಯಾಮಿಲಿ ಜೊತೆ ಹೋಗೋ ಫೋಟೋ ತಗೊಳಕ್ಕೆ ಅಂತ ಒಂದು ಕ್ಯಾಮ್ರಾ ಇಟ್ಟಿದ್ದ, ಅದ್ರಲ್ಲಿ ವಿಡಿಯೋ ಬರ್ತಾ ಇತ್ತು.
ಸೊ ಕೊಡಿಲ್ಲ ಅದರಲ್ಲೇ ಮಾಡೋಣ ಅಂತೇಳಿ ಹಂಗೆ ಶುರು ಮಾಡಿದ್ದೆ. ಅದನ್ನೇನು ಎಡಿಟಿಂಗ್ ಮಾಡಿಲ್ವಾ? ಎಡಿಟಿಂಗ್ ಮಾಡಿದ್ದು ಲ್ಯಾಪ್ಟಾಪ್, ಅದು ಅವನದೇ ಲ್ಯಾಪ್ಟಾಪ್, ಸಂದೀಪ್ ಅಂತ ಅವನ ಹೆಸರು ಹೇಳ್ಬೇಕು ಈ ಟೈಮಲ್ಲಿ. ಅದೇ ಅವನ ಹತ್ರ ಇತ್ತಲ್ವಾ, ಅವನ ಹತ್ರ ಇಸ್ಕೊಂಡು ಶುರು ಮಾಡಿದ್ದೆ ಆಕ್ಚುಲಿ. ಅಂದ್ರೆ ವಿಡಿಯೋ ಅದು 1 ತಿಂಗಳು ಮಾಡ್ತೀನಿ, ಆಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಹೆಂಗೋ ತಗೊಂತೀನಿ, ಅವನ್ರಲ್ಲಿ ಮಾಡೋಣ ಅಂತೇಳಿ ಅವನ್ರಲ್ಲಿ ಮಾಡಿದ್ದು. ಜಾಬ್ ಬಿಟ್ಟಾಗ ನೀವು ಅನ್ಸ್ನಿಲ್ಲ 1 ತಿಂಗಳು ಏನು ಸಂಬಳ ಇರ್ಲಿಲ್ಲ, ಏನು ಬರ್ತಾ ಇರ್ಲಿಲ್ಲ. ಇವಾಗ ಅಂದ್ರೆ ಮಂತ್ಲಿ ಸಂಬಳ ಬರ್ತಾ ಇತ್ತು. ಇವಾಗ ಯೂಟ್ಯೂಬ್ ಅಂದ್ಮೇಲೆ ಹೇಗೋ ಏನೋ ಅದೇನೋ ಮೈಂಡ್ ಸೆಟ್ ಇತ್ತ ಮುಂಚಿನ ಇಲ್ಲ ದುಡ್ಡು ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇಲ್ಲ. ಅಂದ್ರೆ ನಂಗೆ ಗೊತ್ತಿತ್ತು, ಅಂದ್ರೆ 6 ತಿಂಗಳು ಏನು ಬರಲ್ಲ ಅಂತ ರೆಡಿ ಆಗ್ಬಿಟ್ಟಿದ್ದೆ. ಆಮೇಲೆ ನಾನು ತುಂಬಾ ಖರ್ಚು ಮಾಡೋದು, ಆ ತರ ಮಾಡೋದು ಈ ತರ ಮಾಡೋದು ಮಾಡಲ್ಲ. ನಾನು ಯಾವಾಗ್ಲೂ ಸೇವಿಂಗ್ಸ್ ಅಲ್ಲಿ ಇದ್ದೇ ಇರ್ತೀನಿ. ಸುಮ್ನೆ ಸಾಲ ಮಾಡಿ ಅದು ತಗೊಳೋದು, ಸುಮ್ನೆ ಸಾಲ ಮಾಡಿ ಇದು ತಗೊಳೋದು, ಏನೇನೋ ಮಾಡೋದು, ಜೀವನದಲ್ಲಿ ಟ್ರೈ ಮಾಡೋದು, ಆ ಥರದ್ದೆಲ್ಲ ಮಾಡಲ್ಲ. ಏನೇ ಮಾಡಿದ್ರು 3 ಸಲ ಯೋಚನೆ ಮಾಡೇನೆ ಮಾಡೋದು ವಿಷಯಗಳನ್ನ. ಸೊ ಹಂಗಿದ್ದಾಗಲ ಅದೇ ಗೊತ್ತಿತ್ತು 6 ತಿಂಗಳು ಏನು ಬರಲ್ಲ ಇಲ್ಲಿ ಅಂತೇಳಿ. ಹಂಗೆ ಫ್ರೆಂಡ್ದೆ ಎಲ್ಲ ಇಸ್ಕೊಂಡು ಶುರು ಮಾಡಿದ್ದು. ಆಮೇಲೆ 6 ತಿಂಗಳವರೆಗೂ ಲ್ಯಾಪ್ಟಾಪ್, ಕ್ಯಾಮ್ರಾ, ಮೈಕ್ ಏನು ತಗೊಳ್ಳಿಲ್ಲ. ಮೈಕ್ ಆಮೇಲೆ ಅದೇ 6 ತಿಂಗಳು ಆದ್ಮೇಲೆ ಅಲ್ಲ ಮೈಕ್ ಸ್ವಲ್ಪ ದಿನ ಅದು ಕಮ್ಮಿಗೆ ಸಿಗುತ್ತಲ್ಲ, ತುಂಬಾ ಕಮ್ಮಿನೇ, ಒಂದು 500 ರೂಪಾಯಿಗೋ 1000 ರೂಪಾಯಿಗೋ ಬೋಯೋ ಮೈಕ್ ಆ ಟೈಮಲ್ಲಿ ತಗೊಂಡಿದ್ದು. ಅದೊಂದು ಟ್ರೈಪ್ಯಾಡ್ ಒಂದು ತಗೊಂಡಿದ್ದಷ್ಟೇ ಆ ಟೈಮಲ್ಲಿ. ಸ್ಟಾರ್ಟಿಂಗ್ ಶೂಟ್ ಮಾಡ್ತಾ ಇದ್ರಿ ಕ್ಯಾಮ್ರಾದಲ್ಲಿ, ಫ್ರಂಟ್ ಕ್ಯಾಮ್ರಾದಲ್ಲಿ ಶುರು ಮಾಡಿ ಸ್ಟಾರ್ಟ್ ಮಾಡಿದ್ದು. ನಂಗೆ ಈಗಲೂ ನೆನಪಿದೆ. ಅಂದರೆ ಸ್ಟಾರ್ಟಿಂಗು ಫಸ್ಟ್ ವೀಡಿಯೋಸ್ ಎಲ್ಲ ಹಾಕಿದೆ ಫೇಸ್ಬುಕ್ಕಲ್ಲಿ, ಹಿಂಗೆ ಹೊಸದಾಗ ಒಂದು ಲೈನ್ ಹಾಕಿದೆ. ಅಂದರೆ 0ಇಂದ ಶುರು ಆಗಿದೆ, ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಹಂಗೆ ಹಿಂಗೆ ಅಂತ. ಆ 0 ಇವತ್ತು ಈ ಲೆವೆಲಿಗೆ ಬಂದಿದೆ ಇರೋದು ನಿಜಕ್ಕೂ ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾನು ಅದು ಸ್ಕ್ರೀನ್ಶಾಟ್ ಇನ್ನೂ ಇಟ್ಟಿದ್ದೀನಿ, ವಾಟ್ಸಪ್ಪಲ್ಲಿ ಕಳಿಸಿದ್ದೆ ತುಂಬ ಜನಕ್ಕೆ. ಆ ವಾಟ್ಸಪ್ ಸ್ಕ್ರೀನ್ಶಾಟ್ ಇನ್ನೂ ಇಟ್ಟಿದ್ದೀನಿ, 0ಇಂದ ಶುರು ಆಗಿದೆ ಅನ್ನೋ ಥರ. ಮತ್ತೆ ಇವಾಗ ಪ್ರೆಸ್ ಮೀಟ್ಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಮುಂಚೆ ನಾವೆಲ್ಲ ಇದು ಮಾಡ್ಬೇಕಾರೆ ಯೂಟ್ಯೂಬರ್ಸ್ ಅಂತ ಹೇಳಿದ್ರೆ ಅವಾಗಲೇ ಯೂಟ್ಯೂಬ ಅಂತ ಯಾರು ಅಲೋ ಮಾಡ್ತಾ ಇರಲಿಲ್ಲ. ಈ ರೀತಿ ಎಲ್ಲ ಮಾಡೋರು ಪೇಪರ್ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ನೀವು ನಿಮ್ಮದೇ ಆದಂಥದ್ದು ನವೀನು ಫಿಲ್ಮಿ ಬೀಟಲ್ಲಿ ಇದ್ದಾಗ ಫಿಲ್ಮಿ ಬೀಟ್ ಬ್ರ್ಯಾಂಡ್ ಆಗಿ ನವೀನ್ ಹೋಗ್ತಾ ಇದ್ರು. ಇವಾಗ ನಿಮ್ಮದೇ ಆದಂಥ ಓನ್ ಬ್ರ್ಯಾಂಡನ್ನ ತಗೊಂಡು ಹೋಗ್ಬೇಕಾದ್ರೆ ಅಕ್ಸೆಪ್ಟ್ ಮಾಡಿದ್ದು ಹೇಗೆ? ಎಲ್ಲರೂ ರಿಸೀವ್ ಮಾಡೋವ್ರ, ಅಥವಾ ಪ್ರೆಸ್ ಮೀಟಿಗೆ ಬನ್ನಿ ಅಂತ ಕರೆಯೋವ್ರ, ಅಥವಾ ನೆಗ್ಲೆಕ್ಟ್ ಮಾಡೋವ್ರ? ಯೂಟ್ಯೂಬರ್ ನೋಡೋದು ಹೆಂಗಾಯ್ತು? ಯಾಕೆಂದ್ರೆ ಯೂಟ್ಯೂಬರ್ ಹಬ್ಬೆ ಆಗೋಯ್ತು ಇವಾಗ ಬರ್ತಾ 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 ಆಫ್ಟರ್ ಕೋವಿಡ್. ಅದೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಅದೇ ಊರಲ್ಲಿ ಇದ್ನಲ್ಲ, ಅವಾಗ ನಂಗೆ ಇನ್ನೂ ನೆನಪಿದೆ. ಸ್ಟಾರ್ಟಿಂಗು ಅಂದರೆ ಸಬ್ಸ್ಕ್ರೈಬರ್ಸ್ ಆಗೋದು ತುಂಬ ಕಷ್ಟ. ಸ್ಟಾರ್ಟಿಂಗಲ್ಲಿ ಓನ್ ಕಂಟೆಂಟ್ ಹಾಕಿ ಎಲ್ಲ ಮಾಡ್ತೀವಿ ಅಂತಂದರೆ, ಅವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಇದು ಮನೆ ಮುಂದೆ ಯಾರು ನಮ್ಮ ಅಕ್ಕಪಕ್ಕದ ಮನೆ ಹುಡುಗರು ಅವರು ಇವರು ಹೋದ್ರೆ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಅವರೇನೆ. ಅಪ್ಪ ಅಮ್ಮ ಅಷ್ಟು ಸಪೋರ್ಟ್ ಮಾಡಿದ್ರು. ಓಕೆ, ಅಷ್ಟು ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಅಷ್ಟು ನಾಲೆಡ್ಜ್ ಇತ್ತು, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ನಮ್ಮ ಮಗನ. ನಾ ಹೇಳ್ಕೊಟ್ಟಿದ್ನಲ್ಲ. ಆಮೇಲೆ ಇನ್ನೂ ನೆನಪಿದೆ, ನಮ್ಮ ಮನೆ ಊರಲ್ಲಿ ಹಳ್ಳಿಯಲ್ಲಿ ಮನೆ ಪಕ್ಕದಲ್ಲಿ ಎದುರುಗಡೆ ಮನೆ ಕಟ್ತಾ ಇದ್ರು. ಮನೆ ಕಟ್ತಾರಲ್ಲ ಕೆಲ್ಸದವರು, ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ನಮ್ಮ ಹುಡುಗಂದೊಂದು ಚಾನಲ್ ಬರುತ್ತೆ ನೋಡಿ ಅಂತೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ರು. ಹಂಗೆ ನಾನು ಹಿಂಗೆ ಎಲ್ಲ ಜನಗಳ ಹತ್ರ ಹಿಂಗ್ ಮಾಡಿಸಿದ್ರೆ ಅದು ಆಗಲ್ಲ ಅಂತ. ಬಟ್ ಸ್ಟಾರ್ಟಿಂಗ್ ಹಂಗೆ ಮಾಡ್ಬೇಕು. ಹೌದು, ಪಾಪಪ್ ಆಗ್ಬೇಕಲ್ಲ ನಮ್ಮ ವಿಡಿಯೋ, ಅವರಿಗೂ ನೋಟಿಫಿಕೇಶನ್ ಹೋಗ್ಬೇಕಲ್ಲ. ಹಾಗಾಗಿ ಯೂಟ್ಯೂಬ್ ಆಲ್ಗರಿದಮ್ ಅಲ್ಲಿ ನಮ್ದು ಸ್ವಲ್ಪ ಸರ್ಚ್ ಅಲ್ಲಿ ಸಿಗ್ಬೇಕು ಅಂತ ಹೇಳಿದ್ರೆ ಅದೆಲ್ಲ ಮಾಡ್ಬೇಕು. ಓಕೆ, ಆಯ್ತು. ಸ್ಟಾರ್ಟಿಂಗ್ ಅದು ಕೋವಿಡ್ ಎಲ್ಲ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದ್ಮೇಲೆ ಸ್ಟಾರ್ಟಿಂಗ್ ಎಲ್ಲ ಫುಲ್ ಫೇಸ್ ಕ್ಯಾಮ್ ವಿಡಿಯೋಸ್, ವಾಯ್ಸ್ ಓವರ್ ಅದನ್ನೇ ಮಾಡ್ತಾ ಇದ್ದಿದ್ದು. ಸ್ಟಾರ್ಟಿಂಗ್ ಎಲ್ಲ ಓನ್ ಕಂಟೆಂಟೇನೆ. ಓನ್ ಪ್ರೆಸ್ ಮೀಟ್ ಏನು ಅಟೆಂಡ್ ಆಗ್ತಾ ಅವಾಗ ಅದು ಇರ್ಲೇ ಇಲ್ಲ ಆಕ್ಚುಲಿ. ಅಂದ್ರೆ ಯೂಟ್ಯೂಬ್ಗೆ ಆಕ್ಚುಲಿ ಅಷ್ಟು ಅಲೋನು ಇರ್ಲಿಲ್ಲ. ಈಗ ನಾವೂ ಹೋಗಕ್ ಆಗಲ್ಲ. ಇವಾಗ ನಮ್ಗೆ ಗೊತ್ತಿಲ್ಲದ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಇಷ್ಟು ದಿನ ಅಂದ್ರೆ ನೀವು ಚಾನಲ್ ಇದ್ದಾಗ ನಿಮಗೆ ಇರೋ ಬೆಲೆನೇ ಬೇರೆ. ನಿಮ್ಗೆಗೋಸ್ಕರ ಒಬ್ರು ಡ್ರೈವರ್ ಇದ್ರು, ನಿಮ್ಗೋಸ್ಕರ ಒಂದು ಕ್ಯಾಬ್ ಬರೋದು, ನಿಮ್ಗೋಸ್ಕರ ಒಬ್ರು ಕ್ಯಾಮ್ರಾಮ್ಯಾನ್, ಇಷ್ಟು ಇರುತ್ತೆ. ನೀವು ಪ್ರೆಸ್ ಮೀಟ್ಗೆ ಅಥವಾ ಯಾವುದೋ ಇವೆಂಟ್ಗೆ ಎಲ್ಲ ಹೋದ್ರೆ ಇವಾಗ ನೀನೇ ಎಲ್ಲ ಮಾಡ್ಕೊಬೇಕು. ಅದು ಗೊತ್ತಿಲ್ಲನೋ ಒಂದು ಇದಿರುತ್ತೆ, ಹೆಂಗೋ ಏನೋ ಅನ್ನೋ ತರ. ಹಂಗಾಗಿ ನಾನು ಹೋಗ್ತಾ ಇರ್ಲಿಲ್ಲ, ಅದು ಇನ್ನೂ ಇರ್ಲಿಲ್ಲ ಆಕ್ಚುಲಿ ಆ ಟೈಮಲ್ಲೆಲ್ಲ. ಸೊ ಅವಾಗ ಮನೆಯಲ್ಲೇ ಕುತ್ಕೊಂಡು ರೂಮಲ್ಲಿ ಕುತ್ಕೊಂಡು ಶುರು ಮಾಡಿದ್ದೆ ಆಕ್ಚುಲಿ. ಅವಾಗ ವೈಫೈ ಇರಲಿಲ್ಲ. ಅವಾಗ ಬೆಂಗಳೂರಿಗೆ ಬಂದ್ರು ನಮ್ಮ ಫ್ರೆಂಡ್ ಎಕ್ವಿಪ್ಮೆಂಟ್ಸ್ ಹೇಳಿದ್ನಲ್ಲ, ಅದರಲ್ಲೇನೆ ಸ್ವಲ್ಪ ದಿನ ಮಾಡ್ತಾ ಇದ್ದೆ. ಆಮೇಲೆ ನಾನು ಒಂದೇ ಒಂದು ಕ್ಯಾಮ್ರಾ ತಗೊಂಡೆ, ಹಂಗೆ ಶುರು ಆಯ್ತು. ಹಂಗೆ ಫಸ್ಟ್ ಕ್ಯಾಮ್ರಾಕ್ಕೆ ಇನ್ವೆಸ್ಟ್ ಮಾಡಿದ್ರಿ, ಲೈಟ್ ಆಗಿ ಒಂದು 500-1000 ರೂಪೀಸ್ ಒಳಗಡೆ ಒಂದು ಮೈಕಿಗೆ ಇನ್ವೆಸ್ಟ್ ಮಾಡಿದ್ರಿ. ಆ ನಡುವೆ ನೀವು ನಮ್ಗೊಂದ್ಸತಿ ನಮ್ಮ ಆಫೀಸಿಗೆ ಬಂದಿದ್ರಿ, ನೀವೊಂದು ಡೈಲಾಗ್ ಹೇಳಿದ್ರಿ, ನಾವು ದೊಡ್ಡದಾಗಿ ಇನ್ವೆಸ್ಟ್ ಮಾಡಿ ಆಫೀಸ್ ಎಲ್ಲ ಮಾಡ್ಕೊಟ್ಟಿದ್ರು ಆಕಾಶ್ ಅವರು ನನಗೋಸ್ಕರ, ಸಿನಿಮಾಗೋಸ್ಕರನೇ ಲೈವ್ ಇವೆಂಟ್ಗೆ. ಯಾವಾಗ ಇಷ್ಟೊಂದೆಲ್ಲ ಎಕ್ವಿಪ್ಮೆಂಟ್ಸ್ ನೋಡಿ, ಯೂಟ್ಯೂಬ್ ನಮ್ಮನ್ನು ಬೆಳೆಸ್ಬೇಕು, ನಾವು ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಬಾರ್ದು, ಯೂಟ್ಯೂಬಿಂದ ನಾವು ಬೆಳಿಬೇಕು ಅಂತ ಹೇಳಿದ್ರಲ್ಲ. ಆದ್ರಿಂದ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗೋಯ್ತು ನೋಡಿ. ಎಲ್ಲ ಆಫೀಸ್ ಎಲ್ಲ ಬಂದ್ ಮಾಡ್ಕೊಂಡು ಆಮೇಲೆ ನಾವು ಟ್ರಿಪ್ಪಿಗೆ ಸ್ಟಾರ್ಟ್ ಮಾಡಿದ್ದು. ಅದೇ ಒಳ್ಳೇದು ಆ್ಯಕ್ಚುಲಿ. ಇವಾಗಲೂ ಯೂಟ್ಯೂಬ್ ಮಾಡೋರ್ಗಾಗ್ಲಿ ಏನೇ ಮಾಡೋರ್ಗಾಗ್ಲಿ ಅಂದರೆ ಸ್ಟಾರ್ಟಿಂಗೇನೆ ಇನ್ವೆಸ್ಟ್ ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ರೆವಿನ್ಯೂ ಬರುತ್ತಾ ಬರಲ್ವಾ ಏನೂ ಗೊತ್ತಿರಲ್ಲ ಆ್ಯಕ್ಚುಲಿ.
ಇದ್ರಲ್ಲಿ ಮಾಡ್ತಾ ಹೋಗ್ಬೇಕು. ದುಡ್ಡು ಬಂದಿದ್ದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಅದಕ್ಕೆ ಹಾಕಿ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಓಕೆ, ನವೀನ್ ಯಾವಾಗ ಮನೇಲೇನೆ ಕುತ್ಕೊಂಡು ಎಲ್ಲ ರಿವ್ಯೂ ಎಲ್ಲ ಮನೇಲೆಲ್ಲ ಕುತ್ಕೊಂಡ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ಲೋಲಿ ಸ್ಟಾರ್ಟ್ ಆಯ್ತು. ಅಂದ್ರೆ ಹೋಗಕ್ ಶುರು ಮಾಡಿದೆ ಕೆಲವೊಂದು. ಅವಾಗ ರಾಬರ್ಟ್ ಸಿನಿಮಾ ಶುರು ಆಯ್ತು, ದರ್ಶನ್ ಅವ್ರದ್ದು. ಆಮೇಲೆ ಯುವರತ್ನ ಸಿನಿಮಾದ ಪ್ರೆಸ್ ಮೀಟ್ ಎಲ್ಲ, ಆ ಪ್ರೆಸ್ ಮೀಟ್ಗೆಲ್ಲ ಹೋಗ್ತಾ ಇದ್ವಿ. ಅದೆಲ್ಲ ಹಂಗೆ ಶುರು ಆಯ್ತು. ಆಮೇಲೆ ರಾಬರ್ಟ್ ಸಿನಿಮಾದ ಇಂಟರ್ವ್ಯೂ. ನಿಮ್ಗೆ ಅದು ಇನ್ಫೀರಿಟಿ ಹೋಯ್ತಾ? ಯಾಕೆಂತ ಹೇಳಿದ್ರೆ ನೀವೇ ಕ್ಯಾಮ್ರಾಮನ್ ಆಗ್ಬೇಕು, ನೀವೇ ಹಿಡ್ಕೊಂಡ್ಬೇಕು. ಅದೇನು ಮಾಡಕ್ ಆಗಲ್ಲ. ಅಂದ್ರೆ ಇರುತ್ತೆ ಮನ್ಸೊಳಗಡೆ ಇರುತ್ತೆ, ಬಟ್ ಅದನ್ನ ನಾವೇನು ಮಾಡಕ್ಕಾಗಲ್ಲ. ಇಲ್ಲಿ ಬದುಕ್ಬೇಕು, ಇಲ್ಲಿ ಜೀವನ ಮಾಡ್ಬೇಕು, ಇಲ್ಲೇನೋ ಸಾಧನೆ ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ಅದೇ ಹೇಳಿದ್ನಲ್ಲ, ನಾನೇ ಕ್ಯಾಮ್ರಾಮನು, ನಾನೇ ಎಡಿಟರು, ನಾನೇ ಕ್ಯಾಮ್ರಾ ಮುಂದೆ ಮಾತಾಡೋದು, ನಾನೇ ಎಲ್ಲ ಪ್ರತಿಯೊಂದು ನಾನೇ ಮಾಡ್ತಾ ಇದ್ದೆ. ಅದೇ ಪ್ರೆಸ್ ಮೀಟ್ಗೆಲ್ಲ ಹೋಗ್ತಾ ಇದ್ದೆ. ಆಮೇಲೆ ಅದೇ ರಾಬರ್ಟ್ ಇಂಟರ್ವ್ಯೂ ಒಂದು ಮಾಡಿದ್ವಿ. ಡೈರೆಕ್ಟರ್ ತರುಣ್ ಸುಧೀರ್ ಅವರೆಲ್ಲ ಪರಿಚಯ ಇದ್ರು. ಅವ್ರದ್ದು ಹೀರೋಯಿಂದು ಅದೆಲ್ಲ ಇಂಟರ್ವ್ಯೂ ಮಾಡಿದ್ದು. ಆಕ್ಚುಲಿ ಫಸ್ಟ್ $100 ಕಂಪ್ಲೀಟ್ ಆಗಿದ್ದು ಅವಾಗ ಒಂದು 7-8 ತಿಂಗಳು ಆಯ್ತು. ಅದಾದ್ಮೇಲೆ ರಾಬರ್ಟ್ ಸಿನಿಮಾದ ಕಂಟೆಂಟ್ಸ್ ಸ್ವಲ್ಪ ಚೆನ್ನಾಗಿ ಓಡ್ತು. ಅವಾಗ ನಿಮ್ಗೆ ರೆವಿನ್ಯೂ ಜನರೇಟ್ ಆಯ್ತು. ಅವಾಗ $100 ಬಂತು ಆಕ್ಚುಲಿ. ಓಕೆ, ಮಾಡಿ ಎಷ್ಟು ದಿನ ಆಗಿತ್ತು? 1-7 ತಿಂಗಳಾಗಿತ್ತು. 7-8 ತಿಂಗಳು. ಅದಾದ ನಂತರ ನವೀನ್ ಹಿಂತಿರುಗಿ ನೋಡ್ನೇ ಇಲ್ಲ ಕಂಟೆಂಟ್. ಇಲ್ಲ ಅವಾಗ ಟ್ವಿಸ್ಟ್ ಇದೆ. ಅಂದ್ರೆ ಅದು ಚೆನ್ನಾಗಿ ಹೋಗ್ತಾ ಇತ್ತು. ಅವಾಗ ಮತ್ತೆ ಸೆಕೆಂಡ್ ವೇವ್ ಬಂತು. ಯುವರತ್ನ ಫಿಲ್ಮ್ ಆದ ತಕ್ಷಣ ಸೆಕೆಂಡ್ ಕೋವಿಡ್ ಬಂತು. ಚೆನ್ನಾಗ್ ಆಗ್ತಾ ಇತ್ತು. $100 ಎಲ್ಲ ಹೆಂಗೋ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅವಾಗ ಸೆಕೆಂಡ್ ವೇವ್ ಕೋವಿಡ್ ಬಂತು, ಮತ್ತೆ ಎಲ್ಲ ಊರ್ಕ್ ಹೋದ್ವಿ. ನವೀನ್ ತಿಂಗಳಿಗೆ 30,000 ತಗೊಳ್ತಾ ಇದ್ರಿ. ಇಲ್ಲಿ ಫಸ್ಟ್ $100 ಅಂತ ಹೇಳಿದ್ರೆ 35,000 ಏನೋ ಬರ್ತಾ ಇತ್ತು. 35,000. $100 ಅಂತ ಹೇಳಿದ್ರೆ ಒಂದು 8,000 8,500 ಈ ತರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಿಂಗೆ ನಿಮ್ PG ರೆಂಟ್ ಹೆಂಗ್ ಕಟ್ತಾ ಇದ್ರಿ? ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ವಿ ಅಷ್ಟೇ. ಆ ಟೈಮ್ಗಳಲ್ಲಿ ಅಂದ್ರೆ ಕಮರ್ಷಿಯಲ್ ಅವಾಗ ಸ್ಟಾರ್ಟ್ ಮಾಡಿದ್ರಾ? ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ರೂಮ್ ಅಲ್ಲಿ ಇದ್ದಿದ್ದು. ಆಕ್ಚುಲಿ ಅದು ಕೇವಲ $5,000 ರೂಮು. ನಾನು ನನ್ನ ಫ್ರೆಂಡ್ ಒಬ್ರು ಇದ್ವಿ. ಸೊ ಅದೇ ನಾನು ಅರ್ಧ ಅವನರ್ಧ ಕಟ್ತಾ ಇದ್ವಿ. ಹೆಂಗೋ ಮ್ಯಾನೇಜ್. ಫುಡ್ ಬೇಕು, 3 ಹೊತ್ತು ಊಟ ಮಾಡ್ಲೇಬೇಕು. ನೀವು ಕೆಲಸ ಮಾಡಿ ಬಿಡಿ ಬೆಂಗಳೂರಲ್ಲಿ ಕನಿಷ್ಠ ಅಂದ್ರೆ 1 ಟೈಮಿಗೆ $50 ಆದ್ರೂ ಬೇಕು. ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ಹೆಂಗೋ ಆಯ್ತು ಆ ಟೈಮಲ್ಲಿ. ಅಂದ್ರೆ ಅದೇ ಹೇಳದ್ನಲ್ಲ, ನಾನು ಅನವಶ್ಯಕವಾಗಿ ಸುಮ್ನೆ ಎಲ್ಲ ಖರ್ಚು ಮಾಡಲ್ಲ. ಸೊ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು, ಈ ತರ ರೂಮಲ್ಲಿ ಅಡುಗೆಗಳು ಮಾಡ್ಕೊಳೋದು, ಹಿಂಗೆ ಅದೆಲ್ಲ ಮ್ಯಾನೇಜ್ ಆಯ್ತು. ಅದು ಚೆನ್ನಾಗಿ ಹೋಗ್ತಾ ಇತ್ತು ಚಾನಲ್. ಆಕ್ಚುಲಿ ಆ ಟೈಮಲ್ಲಿ ಕೋವಿಡ್ ಸೆಕೆಂಡ್ ವೇವ್ ಬಂತು. ಆ ವೇಳೆಗಾಗಿ ಎಷ್ಟು 1,000 ಜನ ಸಬ್ಸ್ಕ್ರೈಬರ್ ಆಗಿದ್ರು? ಆ ಟೈಮಲ್ಲಿ 1,000 ಜನ ಅಷ್ಟೇ ಅನ್ಸುತ್ತೆ. 1,000 ಅಲ್ಲ ಸಾರಿ, ಒಂದು 8,000 ಏನೋ. ರಾಬರ್ಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ 8,000 ಇತ್ತು ಆಕ್ಚುಲಿ. ಅವಾಗೆಲ್ಲ ಯಾರು ಇಂಟರ್ವ್ಯೂ ಕೊಡಲ್ಲ, ಅಷ್ಟು ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ರೆ. ಬಟ್ ಆ ಟೀಮ್ ಅವರೆಲ್ಲ ಪರಿಚಯ ಇರೋದ್ರಿಂದ, ಮಹೇಶ್ ಅಂತ ಡೈರೆಕ್ಟರ್, ಅಯೋಗ್ಯ ಮದಗಜ ಎಲ್ಲ ಮಾಡಿದ್ರು. ಅವರು ರಾಬರ್ಟ್ ಇಂಟರ್ವ್ಯೂ ಎಲ್ಲ ಕೋರ್ಡಿನೇಟ್ ಮಾಡ್ತಾ ಇದ್ರು. ಅವರು ಪರಿಚಯದಿಂದ, ತರುಣ್ ಸುಧೀರ್ ಅವರು ಪರಿಚಯ ಇರೋದ್ರಿಂದ ಆ ಒಂದು ಇಂಟರ್ವ್ಯೂ ಎಲ್ಲ ಮಾಡಿದ್ವಿ. ಅದೆಲ್ಲ ಚೆನ್ನಾಗೋಯ್ತು. ಅದು ಆ ಟೈಮಲ್ಲೆಲ್ಲ $100 ಬಂತು. ಇನ್ನೇನು ಚೆನ್ನಾಗಿ ಹೋಗುತ್ತೆ ಬಿಡು ಅನ್ನೋ ಟೈಮಲ್ಲಿ ಮತ್ತೆ ಕೋವಿಡ್ ಸೆಕೆಂಡ್ ವೇವ್, ಮತ್ತೆ ಊರ್ಗ್ ಹೋಗಿದ್ದು, ಮತ್ತೆ ಓನ್ ವಿಡಿಯೋಸ್ ಮಾಡು, ಫೇಸ್ ಕ್ಯಾಮ್ ಮಾಡು. ಅವಾಗ ಆಕ್ಚುಲಿ ನಂಗೆ ತುಂಬಾ ತಲೆ ಕೆಟ್ಟ ಹೋಗಿದ್ದು. ಅಂದ್ರೆ ಏನ್ ಮಾಡೋದು ಇವಾಗ, ಮತ್ತೆ ಹಿಂಗಾಯ್ತಲ್ಲ. ಅದೇ ಏನ್ ಕಂಟೆಂಟ್ ಮಾಡ್ಬೇಕು ಏನು ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಫೇಸ್ ಕ್ಯಾಮ್ ವಿಡಿಯೋಸ್ ಮಾಡು, ಅದು ಮಾಡು, ಇದು ಮಾಡು, ಊರಲ್ಲಿದ್ದು. ಆಮೇಲೆ ಕೋವಿಡ್ ಅಲ್ಲಿ ಆಕ್ಚುಲಿ ಅಮೆಝಾನ್ ಅಲ್ಲಿ ಸಿನಿಮಾಗಳು ಬರ್ತಾ ಇತ್ತು ತುಂಬಾ. ಆ ಸಿನಿಮಾಗಳು ನೋಡು, ಆ ಸಿನಿಮಾಗಳ ಬಗ್ಗೆ ಎಲ್ಲ ಮಾತಾಡು, ಆ ತರದೆಲ್ಲ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಏನು ಓಡ್ತಾ ಇರ್ಲಿಲ್ಲ ಅವಾಗೆಲ್ಲ. ಮತ್ತೆ ಅದ್ ಹೆಂಗ ಅಲ್ಲೆಲ್ಲ ಇದ್ದು ಅದು ಸ್ವಲ್ಪ ಅದಾದ್ಮೇಲೆ ಮತ್ತೆ ಆ ಟೈಮಿಗೆ ನೀವು ಮತ್ತೆ ಇವಾಗ ಯೂಟ್ಯೂಬ್ ಜರ್ನಿ ಸ್ಟಾಪ್ ಮಾಡಿ ಬೇರೆ ಚಾನಲ್ ಕೆಲ್ಸಕ್ಕೆ ಹೋಗ್ಬೇಕಂತ ಮೈಂಡ್ ಸೆಟ್ ಬಂತ? ಆಮೇಲೆ ಬೆಂಗಳೂರಿಗೆ ಬಂದಾಗ ಅನ್ಸ್ತು, ಅಂದ್ರೆ ಇದು ಸರಿಯಾಗಿ ವರ್ಕ್ ಆಗ್ತಿಲ್ಲ, ಫುಲ್ ಟೈಮ್ ಬೇಡ ಪಾರ್ಟ್ ಟೈಮ್ ಮಾಡೋಣ ಅಂತ ಅನ್ಸ್ಬಿಡ್ತೀನಿ ನನ್ಗೇನೆ. ಎಲ್ಲಾರು ಒಂದ್ ಕಡೆ ಕೆಲಸ ಮಾಡೋಣ, ಪಾರ್ಟ್ ಟೈಮ್ ಇದ್ರ ಪಾಡಿಗೆ ಇದು ಮಾಡ್ತಾ ಇರೋಣ ಹಿಂಗೆ ಅಂತ. ಒಂದ್ ಕಡೆ ಇಂಟರ್ವ್ಯೂಗೂ ಹೋಗಿದ್ದೆ. ಬೇರೆ ಅದು ಯೂಟ್ಯೂಬ್ ಚಾನಲ್, ಅಂದ್ರೆ ಬೇರೆ ಅದು ಅಂದ್ರೆ ನ್ಯೂಸ್ ಚಾನಲ್ ತರ ಅಲ್ಲ, ಬೇರೆ ಒಂದು ಅಂದ್ರೆ ಫೈನಾನ್ಷಿಯಲ್ ರಿಲೇಟೆಡ್ ನ್ಯೂಸ್ ಪೋರ್ಟಲ್. ಅದು ವೆಬ್ಸೈಟು ಮತ್ತೆ ಯೂಟ್ಯೂಬು ಇತ್ತು. ಅಲ್ಲಿ ಹೋಗಿ ಅಟೆಂಡ್ ಮಾಡಿದ್ದೆ, ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದೆ ನೋಡೋಣ ಅಂತ. ಅದಾದ್ಮೇಲೆ ಅವರು ಕರೀಲಿಲ್ಲ, ನಾನು ಸುಮ್ಮನೆ ಅದೇ. ಆಮೇಲೆ 1 ತಿಂಗಳು ಏನೋ ಹಿಂಗೆ ಮಾಡ್ತಾ ಇರ್ಬೇಕು. ಮತ್ತೆ ಬೆಂಗಳೂರಿಗೆ ಬಂದಾಗ ಮತ್ತೆ ಕಂಟೆಂಟ್ಸ್ ಎಲ್ಲ ಮಾಡ್ತಾ ಇದ್ದೆ, ಏನೇನೋ ಸ್ಟ್ರಗ್ಲಿಂಗು ಅದು ಇದು ಏನೇನೋ ಮಾಡ್ತಾ ಇದ್ವಿ. 1 ತಿಂಗಳು ಸ್ವಲ್ಪ ಓಡಕ್ ಶುರು ಆಯ್ತು ಆಕ್ಚುಲಿ. $100 ಇತ್ತ. ಮತ್ತೆ ಇಲ್ಲಿಗೆ ಬಂದ್ಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಮತ್ತೆ $100 ಆಯ್ತು. ಆಮೇಲೆ ಒಂದು 15,000 ಏನೋ ಬಂತು. ನೆಕ್ಸ್ಟ್ ತಿಂಗಳು 18,000 ಬಂತು, 20,000 ಬಂತು. ಈ ತರ ರೈಸ್ ಆಗಕ್ಕೆ ಶುರು ಆಯ್ತು ಆಕ್ಚುಲಿ. ಆ ಟೈಮಲ್ಲಿ ಆಕ್ಚುಲಿ ಅದೇ ಯೂಟ್ಯೂಬ್ಗೂ ಸ್ವಲ್ಪ ಇಂಡಸ್ಟ್ರಿಯವ್ರಿಗೂ ಸ್ವಲ್ಪ ಬೆಲೆ ಗೊತ್ತಾಯ್ತು, ಹೆಂಗೆ ಏನು ಇವಾಗ ನೆಕ್ಸ್ಟ್ ಇದೆ ಅನ್ನೋ ತರ ಎಲ್ಲ. ಡಿಜಿಟಲ್ ಬಗ್ಗೆ ಒಂದ್ ರೀತಿಯಾಗಿ ಕಂಪ್ಲೀಟ್ ಆಗಿ ಎಲ್ಲ ಅಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಅದೇನು ಮಾಡೋಕ್ಕಾಗಲ್ಲ. ಅಂದ್ರೆ ಒಂದು ಶಿಫ್ಟ್ ಆಗ್ಬೇಕಂದ್ರೆ ಅದಕ್ಕೆ ಟೈಮು ತಗೊಳುತ್ತೆ, ಮೈಂಡ್ ಸೆಟ್ ಹಂಗೆ ಇದಾಗುತ್ತೆ. ಅಂದ್ರೆ ನಾವು ಯಾರ್ದು ತಪ್ಪು ಏನೋ ಇದು ಅಂತ. ಈಗ ಪೇಪರ್ ಇಂದ ಟಿವಿಗೆ ಬಂದಾಗ್ಲೂ ಅದೊಂದು ಶಿಫ್ಟ್, ಅದಕ್ಕೊಂದು ಟೈಮ್ ಬೇಕು. ಈಗ ಟಿವಿಯಿಂದ ಡಿಜಿಟಲ್ಗೆ ಬರೋಕ್ಕೂ ಅದೊಂದು ಶಿಫ್ಟ್, ಅದಕ್ಕೊಂದು ಟೈಮ್ ಬೇಕು, ಎಲ್ಲ ಮೈಂಡ್ ಸೆಟ್ ಆಗ್ಬೇಕು. ಬಟ್ ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಶಿಫ್ಟ್ನ ಅದು ಕಾಲ ಕರ್ಕೊಂಡು ಹೋಗ್ತಾ ಇರುತ್ತೆ, ಅಪ್ಡೇಟ್ ಅದು ಕರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ತಕ್ಕನಂಗೆ ನಾವಿಲ್ಲ ಅಂದ್ರೆ ನಾವು ಆಚೆ ಹೋಗ್ಬೇಕಾಗುತ್ತೆ ಅಷ್ಟೇ. ಕರೆಕ್ಟ್. ಆಮೇಲೆ ಸಿಲ್ವರ್ ಪ್ಲೇ ಬಟನ್ ಎಷ್ಟು ದಿನಕ್ಕೆ ಬಂತು?
ಸಿಲ್ವರ್ ಪ್ಲೇ ಬಟನ್ನು ಅದೇ ನಂಗೆ ಇದು ತ್ರಿಬಲ್ ರೈಡಿಂಗ್ ಅಂತ ಒಂದು ಸಿನಿಮಾದ ಇಂಟರ್ವ್ಯೂ ಆ ಟೈಮಲ್ಲಿ ಏನೋ ಬಂತದ್ದು. ಗಣೇಶ್ ಅವ್ರದ್ದು ಅದೇ ಒಂದು 2 ವರ್ಷ ಆಗಿತ್ತು. 2 ವರ್ಷ ಮಿನಿಮಮ್ ತೊಗೊಂಡಿತ್ತು. ಆ 2 ವರ್ಷ ಒಳಗಾಗ್ಲಿ ಮಂತ್ಲಿ ಎಷ್ಟು ಬರ್ತಾ ಇತ್ತು? ಅದೇ ಸ್ಟಾರ್ಟಿಂಗ್ ಇವಾಗ ರೈಸ್ ಆಗಕ್ಕೆ ಶುರು ಆಯಿತು. ಡಿಸೆಂಬರ್ 2021 ಡಿಸೆಂಬರಲ್ಲಿ ಆವಾಗ ಚೆನ್ನಾಗಿ ಬಂತು ಆ್ಯಕ್ಚುಲಿ ರೆವಿನ್ಯೂ. ಆವಾಗ ತುಂಬ ಸಿನಿಮಾಗಳು ಶುರು ಆಗಿತ್ತು, ಆ್ಯಕ್ಟಿವ್ ಆಗಿತ್ತು ಇಂಡಸ್ಟ್ರಿ. ಅವಾಗ ಆ್ಯಕ್ಚುಲಿ ಎಷ್ಟು 90,000 ಏನೋ ಬಂದಿತ್ತು ಒಬ್ಬನೇ ನಾನು ಇದ್ದಿದ್ದು. ಅಂದ್ರೆ ಒನ್ ಮ್ಯಾನ್ ಆರ್ಮಿ ಇದ್ದಾಗಲೇ 1 ಮಂತಿಗೆ 90,000. ಒಂದು ಮಂತಿಗೆ ಒಂದು ಚಾನಲಲ್ಲಿ 90,000 ಬಂದಿತ್ತು. ನಾನೇ ಕ್ಯಾಮ್ರಾಮ್ಯಾನು, ನಾನೇ ಎಡಿಟರು, ನಾನೇ ಆ್ಯಂಕರು ಎಲ್ಲ ನಾನೇ ಮಾಡ್ತಾ ಇದ್ದೆ. 90,000 ಪ್ಲಸ್ ಬಂದಿತ್ತು. ಆವಾಗ ನನಗೆ ಧೈರ್ಯ ಬಂತು, 90,000 ಬಂದಿದೆ ಅಂತಂದರೆ ನಾನು ಇನ್ನೊಬ್ಬ ಎಂಪ್ಲಾಯಿ ತೊಗೊಬೋದು, ಒಬ್ಬ ಹುಡುಗನ ಇಡ್ಬೋದು ಅನ್ನೋ ಥರ. ಅಕಸ್ಮಾತ್ ಬಂದಿಲ್ಲ ನೆಕ್ಸ್ಟ್ ಮಂತ್ 1-2 ತಿಂಗಳು ಬಂದಿಲ್ಲ ಅಂದ್ರೆ ಈ ದುಡ್ಡು ಇದೆಯಲ್ಲ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ. ಅದೇ ಥರ ನಮ್ಮ ಮೈಂಡ್ ಸೆಟ್ಟು. ದುಡ್ಡಿದ್ರೆ ಮಾತ್ರ ಒಂದು ಹೊಸದು ಕೈ ಹಾಕಕ್ಕೆ ಹೋಗೋದು, ಸುಮ್ಮನೆ ಕೈ ಹಾಕಕ್ಕೆ ಹೋಗಲ್ಲ. ಸೊ ಆ ಥರ 2022 ಲವ್ ಮಾಕ್ಟೆಲ್ ಸಿನಿಮಾ 2 ಎಲ್ಲ ಸಿನಿಮಾಗಳು ಬಂತಲ್ಲ, ಆ ಟೈಮಲ್ಲಿ ಒಂದು ಹೊಸ ಕ್ಯಾಮ್ರಾ ತೊಗೊಂಡೆ. ಒಂದೇ ಕ್ಯಾಮ್ರಾ ಇತ್ತು ಅಷ್ಟು ದಿನ, ಇನ್ನೊಂದು ಕ್ಯಾಮ್ರಾ ತೊಗೊಂಡೆ. ಆಮೇಲೆ ಸ್ವಲ್ಪ ಎಕ್ವಿಪ್ಮೆಂಟ್ಸು ಅದು ಇದು, ರೋಡ್ ಮೈಕು. ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಅವಾಗ? ಅದೇ 1 ಲಕ್ಷ ಪ್ಲಸ್ ಆಗಿತ್ತು. 1 ಲಕ್ಷದ ಎತ್ತತ್ರ 2 ಲಕ್ಷ ಆಗಿತ್ತು. ಆ ಕ್ಯಾಮ್ರಾನೇ 1.5 ಲಕ್ಷ ಏನೋ ಇತ್ತು. ಅದಾದ್ಮೇಲೆ ಪ್ಯಾನಾಸೋನಿಕ್, ಅಂದ್ರೆ ಇವೆಂಟ್ಸ್ ಎಲ್ಲ ನಡೀತಾ ಇತ್ತಲ್ಲ, ನಮಗೆ ಸ್ಟೇಜಿಂದ ತುಂಬಾ ದೂರ ಇತ್ತು. ವಿಡಿಯೋ ಕ್ಯಾಮ್ರಾ ಒಂದು ಬೇಕಾಗಿತ್ತು ನಮಗೆ. ಸೊ ಅವಾಗ ಒಬ್ಬರು ಎಂಪ್ಲಾಯೀಸ್ನು ತಗೊಂಡೆ. ಫೆಬ್ರವರಿ ತಿಂಗಳ 2022 ಫೆಬ್ರವರಿಯಲ್ಲಿ ಒಬ್ಬರು ಎಂಪ್ಲಾಯೀಸು ಒಬ್ಬ ಹುಡುಗ ಬಂದ ಕ್ಯಾಮ್ರಾಮ್ಯಾನು. ಸೊ ಹಂಗೆ ಜರ್ನಿ ಹಂಗೆ ಮುಂದುವರಿತಾ ಇತ್ತು. ಅವಾಗಂತೂ ತುಂಬಾ ಚೆನ್ನಾಗಿ ಕೊಟ್ಟಿದೆ ನಮ್ಮ ವಿಡಿಯೋಸ್ಗಳೆಲ್ಲ. ಅಲ್ಲಿಂದ ಇಲ್ಲಿ ತನಕನೂ ಅನ್ಸ್ಟಾಪಬಲ್. ಅವಾಗ್ಲಿಂದ ಮಂತ್ಲಿ ಹಂಗಾದ್ರೆ 90,000 1 ಲಕ್ಷಕ್ಕೇನು ಲಾಸ್ ಇಲ್ಲ? ಮಿನಿಮಮ್ 1 ಲಕ್ಷ ಮೇಲಂತೂ ತೆಗಿತಾ ಇದ್ವಿ ಅವಾಗೆಲ್ಲ. ಅಲ್ಲಿಂದ ಎಷ್ಟು ಬಂದಿದೆ ಯೂಟ್ಯೂಬ್ ಇಂದ ಪರ್ ಮಂತ್ ಎಷ್ಟು ಅಂದ್ರೆ 3 lakhs ಪ್ಲಸ್ ತೆಗ್ದಿದ್ದೀವಿ. ಅಂದ್ರೆ ಓನ್ಲಿ ಆಡ್ಸ್ ರೆವೆನ್ಯೂ, ಕಮರ್ಷಿಯಲ್ ಆಡ್ಸ್ ಅದು ಇದು ಬಿಟ್ಟು ಬರೀ ಯೂಟ್ಯೂಬ್ ಇಂದಾನೆ. ನಾನು ನನ್ನ ಜೊತೆ ಒಬ್ಬ ಕ್ಯಾಮ್ರಾಮನ್ ಅಷ್ಟೇ ಇದ್ದಿದ್ದು ಅವಾಗ. ಆಕ್ಚುಲಿ ಕಾಂತಾರ ಟೈಮು. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಯಾವ ಲೆವೆಲ್ಗೆ ಇದಾಗುತ್ತೆ ಅಂತಂದ್ರೆ, ಒಂದು ಒಳ್ಳೆ ಪಿಕ್ಚರ್ ಬಂದ್ರೆ ಎಲ್ಲರಿಗೂ ಅಡ್ವಾಂಟೇಜ್ ಇದೆ. ಆ ಸಿನಿಮಾದ ಹೀರೋಯಿನ್ಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ಲ ಎಲ್ಲರಿಗೂ ಅಡ್ವಾಂಟೇಜ್ ಐತದು. ಆ ಥಿಯೇಟ್ರಲ್ಲಿ ಮುಂದೆ ಅಲ್ಲಿ ಒಂದು ಪಾರ್ಕಿಂಗ್ ಅಲ್ಲಿ ಇದು ಕೊಡ್ತಾರಲ್ಲ, ಅವರಿಂದ ಹಿಡಿದು ಅಲ್ಲಿ ಅಂಗಡಿ ಚಿಪ್ಸ್ ಮಾರೋರಿಂದ ಹಿಡಿದು ಈಗ ನಮ್ಮಂಥ ರಿಪೋರ್ಟರ್ಗಳು ಅದನ್ನೇ ನಂಬ್ಕೊಂಡು ಬದುಕಿರ್ತಾರೋ ಎಲ್ಲರಿಗೂ ತುಂಬಾ ಅಡ್ವಾಂಟೇಜ್ ಇದೆ. ಆ ಸಿನಿಮಾ ನಮ್ಮ ಯೂಟ್ಯೂಬಲ್ಲೇನೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆಕ್ಚುಲಿ ಆ ಪಿಕ್ಚರು. ಕಾಂತಾರ ಬಂದಾಗ ನಾವು ಕಂಟೆಂಟ್ಸ್ ಹಂಗೆ ಮಾಡಿದ್ವಿ. ಪ್ರತಿ ಆರ್ಟಿಸ್ಟ್ದು ಇಂಟರ್ವ್ಯೂಸ್ ಮಾಡಿದ್ವಿ. ಬಿಫೋರ್ ರಿಲೀಸ್ ಮಾಡಿದ ಇಂಟರ್ವ್ಯೂಸ್ ಆಫ್ಟರ್ ರಿಲೀಸ್ ಫುಲ್ ಓಡಕ್ ಶುರು ಆಗ್ಬಿಡ್ತದು. ನಮ್ಗೆ ಗೊತ್ತಿಲ್ಲ, ಅವಾಗ ಹೈಪೇ ಇರ್ಲಿಲ್ಲ ಫಿಲಮ್. ಆಕ್ಚುಲಿ ಇಂಟರ್ವ್ಯೂ ಸುಮ್ಮನೆ ಮಾಡಿದ್ವಿ ಅಷ್ಟೇ. ಈಗ ರಿಷಬ್ ಶೆಟ್ಟಿ ಅವ್ರ ಸಿನಿಮಾ ಹಿಂಗೆ ಕಾಂತಾರ ಟ್ರೈಲರ್ ಎಲ್ಲ ಚೆನ್ನಾಗಿತ್ತು. ಆಕ್ಚುಲಿ ಒಂಬಾಳೆ ಫಿಲ್ಮ್ಸ್ ಇಂದ ಅದು ಇಂಟರ್ವ್ಯೂಸ್ ಎಲ್ಲ ಕೋರ್ಡಿನೇಟ್ ಮಾಡಿದ್ರು ಹಿಂಗೆ ನಮ್ಮ ಚಾನಲ್ಗೆ ಅಂತೆಲ್ಲ. ಸೊ ಹಿಂಗೆ ಶೆಡ್ಯೂಲ್ ಎಲ್ಲ ಹಾಕಿದಾಗ ಸರಿ ಮಾಡೋಣ ಅಂತೇಳಿ ಮಾಡಿದ್ದು ಇಂಟರ್ವ್ಯೂಸು. ಆಫ್ಟರ್ ರಿಲೀಸು ಕಿತ್ಕೊಂಡು ಓಡ್ಬಿಡ್ತದು ಎಲ್ಲರದು ಇಂಟರ್ವ್ಯೂಸು. ಸಿನಿಮಾ ಅಂತ ಬಂದಾಗ ಕಮರ್ಷಿಯಲ್ ಯಾವಾಗ್ಲಿಂದ ಚಾರ್ಜಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು? ಅದೇ 2022 ಲವ್ ಮಾಕ್ಟೆಲ್ 2 ಹೇಳಿದ್ನಲ್ಲ ನಾನು, ಅದರಿಂದಾನೇ ಶುರು ಆಯ್ತು. ಚಿಕ್ಕದಾಗಿ ಶುರು ಆಯ್ತು ಅಷ್ಟೇ. ಒಂದು ಸಿನಿಮಾಗೆ 5,000 ಆ ಥರ ಎಲ್ಲ ಶುರು ಆಯ್ತು. ಬರ್ತಾ ಬರ್ತಾ ರೈಸ್ ಆಯ್ತು. ಇವಾಗ ಎಷ್ಟು ರೈಸ್ ಆಗಿದೆ ಇವಾಗ ಹೇಳ್ಬೋದೆಲ್ಲ ಗೊತ್ತಿಲ್ಲ. ಅದೇ 30 ಪ್ಲಸ್ ಅಂತೂ ಮಾಡ್ತೀವಿ ಒಂದು ಸಿನಿಮಾಗೆ. ಕಮರ್ಷಿಯಲ್ ಅಂದ್ರೆ ಇಂಟರ್ವ್ಯೂಸ್ ಇರುತ್ತೆ, ಅದರಲ್ಲಿ ಓವರ್ ಆಲ್ ಎಲ್ಲ ಕವರ್ ಮಾಡ್ತೀವಿ. ರಿವ್ಯೂಸ್ಗೂ ಇದಕ್ಕೂ ಇದು ಮಾಡಕ್ ಸಂಬಂಧ ಇಲ್ಲ. ರಿವ್ಯೂಸ್ ಮಾಡೋದೇ ಇಲ್ಲ ನಾವು. ಸೊ ಯಾಕೆಂತಂದ್ರೆ ನಾವು ರಿವ್ಯೂ ಅನ್ನೋದು ತುಂಬಾ ಆನೆಸ್ಟ್ ಆಗಿರ್ಬೇಕು ಅಂತ ನಂಬ್ತೀನಿ ನಾನು. ಆಮೇಲೆ ರಿವ್ಯೂಸ್ ಅನ್ನೋದು ಪ್ರತಿಯೊಬ್ರು ಒಪಿನಿಯನ್ ಅನ್ನೋದು. ಈಗ ನನಗೆ ಇಷ್ಟ ಆಗಿರೋದು ನಿಮಗೆ ಇಷ್ಟ ಆಗುತ್ತೆ ಅಂತ ಇಲ್ಲ, ನಿಮ್ಗೆ ಇಷ್ಟ ಆಗಿರೋದು ನಮ್ಗೆ ಇಷ್ಟ ಆಗುತ್ತೆ ಅಂತ ಇಲ್ಲ. ಸೊ ಅದಕ್ಕೂ ಇದಕ್ಕೂ ಇದಿಲ್ಲ. ಒಂದು ಸಿನಿಮಾಗೆ ಏನೇನು ನ್ಯಾಯ ಒದಗಿಸ್ಬೇಕು, ಒಂದು ಇಂಟರ್ವ್ಯೂಸ್ ಆಗಿರ್ಬೋದು, ಇನ್ನೊಂದು ಯಾವ ಥರ ಮಾಡಬೇಕು. ಆಮೇಲೆ ಎಷ್ಟೋ ಟೀಮ್ಗಳಿಗೆ ನಾವೇ ಹೇಳ್ತೀವಿ, ಹೊಸೊಬ್ರಿಗೆ ಗೊತ್ತಿರಲ್ಲ ಹೆಂಗ್ ಮಾಡಬೇಕು ಏನು ಎತ್ತ ಅಂತ. ಇತ್ತೀಚೆಗಂತೂ ತುಂಬಾ ನಾವೇ ಪರ್ಸನಲ್ ಆಗಿ ತುಂಬಾ ಜನ ಫೋನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಎಲ್ಲ ಅಪ್ರೋಚ್ ಮಾಡ್ತಾರೆ ಟೀಮ್ಗಳು. ಆಮೇಲೆ ಈಗ ಪ್ರಮೋಷನ್ ಯಾರ್ಯಾರು ಹ್ಯಾಂಡಲ್ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಹೇಳ್ತಾರೆ ಈ ಚಾನಲ್ ಬೇಕು ಅಂತ, ಅವ್ರವ್ರು ಹಾಕಿಸ್ಕೊಂತಾರೆ. ಸೊ ಹಂಗಾಗೆಲ್ಲ ಚೆನ್ನಾಗಿದೆ. ಅಂದ್ರೆ ಇವಾಗ ಯೂಟ್ಯೂಬರ್ಸ್ ತುಂಬಾ ಜಾಸ್ತಿ ಆಗಿದಾರಲ್ಲ, ನಿಮ್ಗೆ ಕಮರ್ಷಿಯಲ್ ಏನಾರು ಕಡಿಮೆ ಆಯ್ತಾ ಬರೋದು? ಆ ಥರ ಏನಾಗ್ಲಿಲ್ಲ. ಅದೇ ಬ್ರ್ಯಾಂಡ್ ಇದ್ರ ಮೇಲೆ ಹೋಗುತ್ತೆ. ಈಗ ನಮ್ಮ ಚಾನಲಲ್ಲೇ 1 million ಇದೆ. ಆಮೇಲೆ ಇಂಟರ್ವ್ಯೂಸ್ನು ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತೀವಿ ಇಂಟರ್ವ್ಯೂಸು. ಸೊ ಹಂಗಾಗಿ ಬೆಲೆ ಅನ್ನೋದು ಇದ್ದೇ ಇದೆ, ಆ ಕಾಂಪಿಟೇಷನ್ ಇದ್ದೇ ಇದೆ. ಆಮೇಲೆ ನಂಗೆ ಅನ್ಸೋದು ಮೋಸ್ಟ್ ಕಾಂಪಿಟೇಷನ್ ಯಾವುದು ಅಂತಂದ್ರೆ ಯಾವ ಫೀಲ್ಡು ಇಲ್ಲ, ಮೀಡಿಯಾ ಫೀಲ್ಡೇ ಅದು. 1 ಸೆಕೆಂಡನ್ನು ನೀನು ಮಿಸ್ ಮಾಡಂಗಿಲ್ಲ, 1 ನಿಮಿಷನೂ ಮಿಸ್ ಮಾಡಂಗಿಲ್ಲ. ನೀನು ಯಾವುದೋ ಒಂದು ಅಪ್ಡೇಟ್ಸ್ ಬಂದಿರುತ್ತೆ, 1 ನಿಮಿಷ ಹಾಕೋದು ನೀನು ಮಿಸ್ ಮಾಡಿದ್ರೆ ಅಲ್ಲಿ ಯಾರೋ ಬೇರೆ ಚಾನಲ್ ಅವ್ರು ಹಾಕಿರ್ತಾರೆ. ಹಂಗೆ ತುಂಬಾ ಕಾಂಪಿಟೇಷನ್ ಇದೆ. ಅದೇ ಕಾಂಪಿಟೇಷನ್ ಇದೆ, ಬಟ್ ನಾವು ಅದಕ್ಕೆ ತಕ್ಕನಾಗ ವರ್ಕ್ ಮಾಡ್ತೀವಿ, ಅದಕ್ಕೆ ತಕ್ಕನಾಗ ಅಪ್ಡೇಟ್ ಆಗ್ತಾ ಇದೀವಿ ಡೈಲಿ. ಪ್ರತಿಯೊಂದು ಏನು ಹೊಸದು ಬರುತ್ತೆ ಅದನ್ನ ಹಾಕೋದು, ಏನು ಹೊಸದು ಬರುತ್ತೆ. ಆಮೇಲೆ ತುಂಬಾ ಚೇಂಜ್ ಆಗಿದೆ ಇವಾಗ. ಆ ಚೇಂಜಸ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಬರ್ತಾ ಇದೀವಿ ಅಷ್ಟೇ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.